ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಚಂದ್ರ ಯೂಟ್ಯೂಬ್ ವ್ಲಾಗ್ಸ್. ಹೇಗಿದ್ದೀರಲ್ಲ, ಐ ಹೋಪ್ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ಈ ವ್ಲಾಗು ಸಂಡೇ ವ್ಲಾಗು, ನೆನ್ನೆದೇ ವ್ಲಾಗ್ ಇದು ಇವತ್ತೇ ಅಪ್ಲೋಡ್ ಮಾಡ್ತಿದ್ದೀನಿ ನಾನು. ಆ್ಯಂಡ್ ನೆನ್ನೆ ನಮಗೊಂದು 2 ಫಂಕ್ಷನ್ಸ್ ಇತ್ತು, ಅದನ್ನು ಅಟೆಂಡ್ ಮಾಡೋಕ್ಕೆ ಅಂತ ನಾವು ಮನೆಯಿಂದ ಹೊರಟಿದ್ದೀವಿ. ಇಲ್ಲಿ ಮನೇಲೇ ತಿಂಡಿ ಎಲ್ಲ ಮುಗಿಸಿ ನಾನು ಹೊರಟಿದ್ದೀನಿ. ಫಸ್ಟು ನಾವು ನನ್ನ ಹಸ್ಬೆಂಡ್ ಕೊಲೀಗ್ ಮನೆಗೆ ಹೋಗ್ಬಿಡೋಣ, ಅವ್ರದ್ದು ಪಿರಿಯಾಪಟ್ಟಣದಲ್ಲೇ ಇರೋದು ಮನೆ. ಹಾಗಾಗಿ ಅಲ್ಲೋಗಿ ಆ ಇವೆಂಟ್ನ ಮುಗಿಸ್ಕೊಂಡು ಆಮೇಲೆ ಮೈಸೂರಿಗೆ ಹೊರಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಹಾಗೆ ಇಲ್ಲಿ ಕೂಡ ನಾವು ಅವ್ರ ಮನೆಗೆ ಹೋದ್ವಿ. ನಾನು ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗಿದ್ದು, ಹಾಗಾಗಿ ನನಗೆ ವೀಡಿಯೋಸ್ ಮಾಡೋಕ್ಕೆ ಅಷ್ಟು ಕಂಫರ್ಟಬಲ್ ಇರಲಿಲ್ಲ ಅವ್ರ ಜೊತೆಗೆ. ಹಾಗಾಗಿ ನಾನು ಯಾವುದೇ ಥರದ್ದು ವೀಡಿಯೋಸ್ನ ಇಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ. ಹೋಗಿ ಒಂದು ಹಾಫ್ ಆನ್ ಅವರ್ ಅವ್ರ ಮನೇಲಿದ್ದು ಮಾತಾಡಿಕೊಂಡು ಅವ್ರ ಜೊತೆ, ಹಾಗೆ ಅವ್ರು ನನಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು. ಅದನ್ನೆಲ್ಲ ತೊಗೊಂಡು ನಾವಿಲ್ಲಿ ಮೈಸೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ನೋಡ್ತಿರ್ಬೋದು ನನ್ನ ಮಗಳು ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳು ಕೂಡ ಗಾಳಿ ತುಂಬ ಇದ್ದಿದ್ದರಿಂದ ಅವಳು ಏನು ಮಾತಾಡಿದ್ದಾಳೆ ಅನ್ನೋದು ಯಾವುದೂ ರೆಕಾರ್ಡ್ ಆಗಿದೆ, ಬಟ್ ಕೇಳಿಸ್ತಿಲ್ಲ. ಚೂರು ಸ್ವಲ್ಪ ಕೇಳಿಸ್ತಿದೆ. ಹಾಗಾಗಿ ನಾನೇ ವಾಯ್ಸ್ ಕೊಡೋಣ ಅಂತ ನಾನೇ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಅದೆಲ್ಲ ಏನೂ ರೆಕಾರ್ಡಿಂಗ್ ಆಗಿಲ್ಲ ನೀಟಾಗಿ ಅಂತ ಹೇಳಿಬಿಟ್ಟು. ಹಾಗೆ ಇಲ್ಲಿ ನಾವು ಹೋಟೆಲ್ ಹತ್ರ ರೀಚ್ ಆದ್ವಿ. ಮೈಸೂರಲ್ಲೇ ಐಶ್ವರ್ಯ ಪೆಟ್ರೋಲ್ ಬಂಕ್ ಅಂತ ಒಂದು ಸ್ಟಾಪ್ ಬರುತ್ತೆ, ಅಲ್ಲಿ ಇಟ್ಕೊಂಡಿದ್ರು ಇವರು ಈವೆಂಟ್ನ. ಅಲ್ಲಿಗೆ ಹೋಗಿ ರೀಚ್ ಆದ್ವಿ ಆ ಹೋಟೆಲ್ ಹತ್ರ. ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡಿದರು, ರಿಲೇಟಿವ್ಸು. ಆಲ್ರೆಡಿ ನಾವು ಹೋಗೋ ಅಷ್ಟರಲ್ಲಿ ತುಂಬ ಜನ ಬಂದಿದ್ದರು. ಇಲ್ಲಿ ನನ್ನ ತಂಗಿ ಹೇಳ್ತಿದ್ದಾಳೆ ವ್ಲಾಗ್ ಮಾಡಿಕೊಂಡೇ ಮಾತಾಡು ಅಂತ. ಏನೋ ಇನ್ನೂ ನನಗದು ಪ್ರಾಕ್ಟೀಸ್ ಆಗಿಲ್ಲ ವ್ಲಾಗ್ ಮಾಡ್ಕೊಂಡು ಮಾತಾಡೋದು. ನೆಕ್ಸ್ಟ್ ಟ್ರೈ ಮಾಡ್ತೀನಿ ಅಂತಲೂ ನಾನು ಅವಳಿಗೆ ಹೇಳ್ತಿದ್ದೆ. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅಷ್ಟೇ. ನೋಡ್ತಿರ್ಬೋದು, ಪರವಾಗಿಲ್ಲ. ಅವ್ರು ಎಷ್ಟು ಜನನ ಇನ್ವೈಟ್ ಮಾಡಿದ್ದಾರೆ ಅಷ್ಟು ಜನ ಕೂಡ ಇಲ್ಲಿ ಬಂದಿದ್ದಾರೆ ಅಂದ್ಕೊತೀನಿ. ನನಗೆ ಗೊತ್ತಿಲ್ಲ ಅವ್ರು ಯಾರನ್ನು ಕರೆದಿದ್ರೋ ಯಾರನ್ನು ಕರೆದಿಲ್ವೋ. ಹಾಗಾಗಿ ಪರವಾಗಿಲ್ಲ, ತುಂಬ ಜನ ಸೇರಿದರು. ನನ್ನ ಮಗಳು ಕೂಡ ಅವಳ ಪಾಡಿಗಳು ಆರಾಮಾಗಿ ಆಟ ಆಡಿಕೊಂಡು ಇದ್ದಾಳೆ ನನ್ನ ತಮ್ಮಂದಿರ ಜೊತೆ. ಹಾಗೆ ಇರಲಿಲ್ಲ ಅಂದ್ಕೊತೀನಿ. ಬಟ್ ನಾನು ಇವ್ರ ಮನೆಗೆ ಯಾವ ಫಂಕ್ಷನು ಅಟೆಂಡ್ ಮಾಡೋಕ್ಕೆ ನನಗೆ ಟೈಮೇ ಸಿಗ್ತಿರ್ಲಿಲ್ಲ. ಮದುವೆ ಕರೆದ್ರು ಆ ಟೈಮಲ್ಲಿ, ನನಗೆ ಕನ್ಸಿವು. ಅದಾದಮೇಲಿಂದ ಅವರು ವೈಫ್ದು ಸೀಮಂತಕ್ಕೆ ಕರೆದ್ರು. ಪಾಪು ಇನ್ನೂ ಚಿಕ್ಕವಳು ಅಂತ ಹೋಗಲಿಲ್ಲ. ಹಾಗಾಗಿ ಈಗಲೂ ಹೋಗಿಲ್ಲ ಅಂತಂದರೆ ಬೇಜಾರು ಮಾಡ್ಕೊತಾರೆ ಅಂತ ಹೇಳಿಬಿಟ್ಟು ಹೊರಟೆ. ಇವ್ರು ನನಗೆ ಮಾವನೇ ಆಗ್ತಾರೆ ಆ್ಯಕ್ಚುಲಿ, ಹೇಳಬೇಕು ಅಂತಂದರೆ. ನಾನು ಅಣ್ಣ ಅಂತ ಕರಿತೀನಿ. ಹಾಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ, ಸಂಡೇ ಆಗಿತ್ತಲ್ವ ಅಂತ. ಪಾಪು ತುಂಬ ಕ್ರ್ಯಾಂಕಿ ಆಗಿಬಿಟ್ಟಿದ್ದ. ನಾರ್ಮಲಾಗಿ ನಾವು ಕರೆದಿದ್ದ ತಕ್ಷಣ ಬರೋದು, ಆಟಾಡೋದು, ಆ ಥರ ಎಲ್ಲ ಮಾಡ್ತಿದ್ದ ಪಾಪು. 1-2 ಸಲ ನಾನು ಪಾಪುನ ಮಾತಾಡಿಸ್ದಾಗ ಊರಿಗೆ ಬಂದಿರೋ ಟೈಮಲ್ಲಿ. ಬಟ್ ಇವತ್ತಂತೂ ತುಂಬ ಅಳೋದು ಆ ಥರ ಎಲ್ಲ ಮಾಡ್ತಿತ್ತು. ಫಂಕ್ಷನ್ಸ್ ಅಂದರೆ ಅಷ್ಟೇ, ಮಕ್ಕಳು ನಾರ್ಮಲಾಗಿ ಚೆನ್ನಾಗೇ ಇರ್ತಾರೆ. ಏನಾದರೂ ಮಾಡ್ತಿದ್ದೀವಿ ಫಂಕ್ಷನ್ಸು ಅಂತ ಅಂದಾಗಲೇ ಮಕ್ಕಳು ಜಾಸ್ತಿ ಕ್ರ್ಯಾಂಕಿಯಾಗಿ ಅಳೋದು, ಆ ಥರ ಎಲ್ಲ ಇರಿಟೇಷನ್ ಮಾಡ್ಕೊಳ್ಳೋದು ಮಾಡ್ತಿರ್ತಾರೆ. ಸೇಮ್ ಈ ಪಾಪುನು ಅದೇ ಥರ ಮಾಡ್ದ. ಹಾಗೆ ನಾವಿಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ. ಸ್ವಲ್ಪ ಹೊತ್ತೇನು, ತುಂಬ ಹೊತ್ತೇ ಕೂತಿದ್ವಿ ಅಂದ್ಕೊತೀನಿ. ಕೂತಿದ್ವಿ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು. ಇಲ್ಲಿ ನನ್ನ ತಮ್ಮಂದಿರಿಗೆ ಹೇಳ್ತಿದ್ದೀನಿ, ಯೂಟ್ಯೂಬು ವ್ಲಾಗ್ಸು ನಿನ್ನ ಫ್ರೆಂಡ್ಸ್ ನೋಡ್ತಾರ ಅಂತೆಲ್ಲ ನಾನು ಕೇಳ್ತಿದ್ದೆ. ನೋಡಿ, ನಮ್ಮ ಚಿಕ್ಕಿ ಮತ್ತು ನನ್ನ ಚಿಕ್ಕಿ ಮಗಳವಳು ನನ್ನ ತಂಗಿ, ನಮ್ಮಮ್ಮನ ತಂಗಿ ಇವರು. ನಮ್ಮಮ್ಮಂಗೆ ಮೊದಲನೇ ತಂಗಿನೇ ಅವ್ರ ಮಗಳು ಅದು. ಅವರು ಯಾವತ್ತೂ ನನ್ನ ವ್ಲಾಗಲ್ಲಿ ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಬರ್ತಿರೋದು. ಅಂತಾದರೆ ಬರಲ್ಲ ಅಂತಲ್ಲ, ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ನನಗೆ ಸಿಕ್ಕಿರಲಿಲ್ಲ. ಈಗ ಸಿಕ್ಕಿದ್ದಾರೆ, ಹಾಗಾಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನನಗೆ ಅವಳು ನನ್ನ ತಂಗಿ ಕೂಡ. ಆ್ಯಂಡ್ ಇಲ್ಲಿ ಫುಲ್ ನಮ್ಮ ಹೋಲ್ ಫ್ಯಾಮಿಲಿ ಹೋಗಿದ್ವಿ ಆಯಿತಾ, ಆ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ನಾವು ಹೋಗಿ ಒಂದು ಫೋಟೋಸ್ ಎಲ್ಲ ತೊಗೊಂಡು ಊಟ ಮಾಡೋಣ ಅಂತ ಹೋದ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಯಾವುದೇ ಫುಡ್ಡು ವೇಸ್ಟ್ ಮಾಡಿದೆ, ಕ್ಲೀನಾಗಿ ಖಾಲಿ ಮಾಡಿ ಬಂದಿದ್ದಿದ್ದೆ ಫಸ್ಟ್ ಟೈಮ್ ಲೈಫಲ್ಲಿ. ಅಷ್ಟು ಚೆನ್ನಾಗಿ ಮಾಡಿಸಿದ್ರು, ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿಂದ ಮುಗಿಸ್ಕೊಂಡು ನಾವು ನಮ್ಮ ಅತ್ತೆ ಮನೆಗೆ ಬಂದ್ವಿ. ಅಲ್ಲಿ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಅಮ್ಮನ ಮನೆಗೆ ಹೋದೆ. ಅಲ್ಲೇನು ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ ನನಗೆ. ಸುಮ್ಮನೆ ಹಂಗೆ ಹೋಗಿದ ತಕ್ಷಣ ಹೆಂಗೆ ಕ್ಯಾಮ್ರಾ ಆನ್ ಮಾಡಿದ್ದೆ ಅಷ್ಟೇ. ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಮನೆಗೆ ಹೊರಡೋಷ್ಟರಲ್ಲೇ 5:30 ಆ ಟೈಮ್ ಆಗಿತ್ತು. ಮನೆಗೆ ಇನ್ನೇನು ವೀಡಿಯೋನ ಕ್ಯಾಪ್ಚರ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಆಫ್ ಮಾಡಿದೆ. ಅಷ್ಟೇ ಮುಗೀತು. ಮನೆಗೆ ಬಂದರೆ ಸಾಕು ಅನ್ನೋ ಥರ ಆಗಿತ್ತು.
ಕೆಲವೊಂದು ಫೋಟೋಸ್ ಕೂಡ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇದೊಂದು ಪುಟ್ಟು ವ್ಲಾಗು, ಇಷ್ಟೇ ಈ ವ್ಲಾಗು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ಹ್ಯಾಪಿ ಬರ್ಡೇ ಚಿನ್ನಿ. ಪಾಪದ್ದು ಬರ್ಡೇ ಆಗಿ ತುಂಬಾ ದಿನ ಆಗಿದೆ. ಸಮ್ ರೀಸನ್ಸ್ ಅವರು ಸೆಲೆಬ್ರೇಟ್ ಮಾಡಿರಲಿಲ್ಲ, ಇವಾಗ ಮಾಡಿದ್ದಾರೆ. ಹಾಗಾಗಿ ನಾನು ಕೂಡ ಸ್ಟಾರ್ಟಿಂಗಲ್ಲಿ ವಿಶ್ ಮಾಡಿಲ್ಲ ಅಷ್ಟೇ, ಸಾರಿ.